ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರೀತಿ ಎಸ್.ಬಿ. ಇತ್ತೀಚೆಗೆ ನನ್ನ ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿಕ್ಕಪ್ಪನ ಆರೋಗ್ಯ ಹದಗೆಟ್ಟಿರುವ ಬಗ್ಗೆ ತಿಳಿದು ನೊಂದುಕೊಂಡೆ. ಅವರು ಮಧುಮೇಹ, ಅಧಿಕ ರಕ್ತದೊತ್ತಡ, ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಅಜೀರ್ಣದಿಂದ ಅನೇಕ ಕಾಯಿಲೆಗಳೊಂದಿಗೆ ಹೋರಾಡುತ್ತಿದ್ದರು. ನಡೆಯುತ್ತಿರುವ ಚಿಕಿತ್ಸೆಗಳ ಹೊರತಾಗಿಯೂ ನಿರಂತರ ಅಸ್ವಸ್ಥತೆಯನ್ನು ಹೊಂದಿದ್ದರು. ಇದರಿಂದ ನಮ್ಮ ಕುಟುಂಬ ತೀವ್ರ ಆತಂಕಕ್ಕೆ ಒಳಗಾಗಿತ್ತು. ಬೆಂಗಳೂರಿಗೆ ಹಿಂತಿರುಗಿದ ನಂತರ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಂದ ದೈವಿಕ ಮಾರ್ಗದರ್ಶನವನ್ನು ಕೋರಿದೆ. ನನ್ನ ಚಿಕ್ಕಪ್ಪನ ಚೇತರಿಕೆಗಾಗಿ ಪ್ರಾರ್ಥಿಸಲು ಸತ್ಸಂಗವೊಂದರಲ್ಲಿ ಭಾಗವಹಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮಾರ್ಗದರ್ಶನದೊಂದಿಗೆ ನನ್ನನ್ನು ಆಶೀರ್ವದಿಸಿದರು. ಜೈ ಬೋಲೋ ಪ್ರಾರ್ಥನೆ ಮಾಡಲು ನನಗೆ ಸೂಚಿಸಿದರು. ಪೂರ್ಣ ನಂಬಿಕೆಯಿಂದ ನಾನು ಜೈ ಬೋಲೋ ಆರೋಗ್ಯ ಪ್ರದಾತ ಶ್ರೀ ಅಮ್ಮ ಭಗವಾನ್ ಕಿ ಜೈ ಎಂದು 1000 ಬಾರಿ ಜಪಿಸಿದೆ. ನನ್ನ ಎಲ್ಲ ಭಕ್ತಿಯನ್ನು ಕ್ರೋಢೀಕರಿಸಿ ಪ್ರಾರ್ಥಿಸಿದೆ. ಮರುದಿನ ನನ್ನ ಚಿಕ್ಕಪ್ಪನ ದೀರ್ಘಕಾಲದ ಅಜೀರ್ಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂಬ ಸಂತೋಷದ ಸುದ್ದಿಯನ್ನು ನನ್ನ ತಾಯಿ ಕರೆ ಮಾಡಿ ತಿಳಿಸಿದರು. ಅದು ನಾವು ಇಷ್ಟು ಬೇಗ ನಿರೀಕ್ಷಿಸದ ಬದಲಾವಣೆಯಾಗಿತ್ತು. ಅಂದಿನಿಂದ ಅವರು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆರೈಕೆಯಲ್ಲಿ ಸ್ಥಿರವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಗುಣಪಡಿಸುವ ಶಕ್ತಿಯನ್ನು ನಂಬಿ ಅವರು 21 ದಿನಗಳ ಕಾಲ ಪವಾಡ ಸದೃಶವಾದ ಆರೋಗ್ಯ ತೀರ್ಥದ ಆಶೀರ್ವಾದವನ್ನು ಪಡೆಯುವುದನ್ನು ನಾವು ಖಚಿತಪಡಿಸಿಕೊಂಡೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವರ ಕರುಣೆಯ ಹಸ್ತಕ್ಷೇಪದೊಂದಿಗೆ ನಮ್ಮ ಕುಟುಂಬಕ್ಕೆ ಭರವಸೆಯನ್ನು ತಂದು ಚಿಕಿತ್ಸೆ ನೀಡಿರುವುದಕ್ಕೆ ನಾನು ಬಹಳ ಕೃತಜ್ಞಳಾಗಿದ್ದೇನೆ. ಆರೋಗ್ಯ ಪ್ರದಾತ ಪರಮ ವೈದ್ಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.